ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಚಿರು ಸ್ಕೂಲಿಗೆಲ್ಲ ಹೋಗಿದ್ದಾಯಿತು. ಬೆಳಗ್ಗೆ ಎದ್ದಾಗ ಗಡಿಬಿಡಿ ಇರುತ್ತೆ, ಸೊ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ಚಿರು ಸ್ಕೂಲಿಗೆಲ್ಲ ಹೋದ್ಮೇಲೆ ನಮ್ಮದು ಟಿಫನ್ ಎಲ್ಲ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಅವ್ರ ಮಗುದು ಬರ್ಡೇ ಇದೆಯಂತೆ. ಅವ್ರ ಮಗು ಹೆಸರು ಬಂದು ರಾಯಲ್. ಸೊ ವಿಶ್ ಮಾಡಿ ಅಂತ ಹೇಳಿದರು. ಹ್ಯಾಪಿ ಬರ್ಡೇ ರಾಯಲ್, ಯಾವಾಗಲೂ ಖುಷಿಯಾಗಿರು. ಆ್ಯಂಡ್ ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಆ ಪುಟ್ಟು ಬೇಬಿಗೆ ನೀವು ಕೂಡ ವಿಶ್ ಮಾಡಿ. ಸೊ ಆ್ಯಂಡ್ ಅವ್ರ ಹೆಸರು ಬಂದು ದೀನಾ, ಆ್ಯಂಡ್ ಅವ್ರ ಹಸ್ಬೆಂಡ್ ಹೆಸರು ಬಂದು ಮಾರುತಿ ಅಂತೆ. ಸೊ ಹ್ಯಾಪಿ ಫ್ಯಾಮಿಲಿ ಆಗಿರಿ, ಯಾವಾಗಲೂ ಖುಷಿಯಾಗಿರಿ. ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ರಾಯಲ್. ಸಾರಿ ಲೇಟ್ ಆಯಿತು ಅಂತ ಅನಿಸುತ್ತೆ, ಹಾಗಾಗಿ. ಆ್ಯಂಡ್ ನೀವು ಕೂಡ ವಿಶ್ ಮಾಡಿ ಆ ಮಗುಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಬುಜ್ಜಿ ಬೇಬಿ ಎದ್ದು ಒದ್ದಾಡ್ತಾ ಇದ್ದಾನೆ, ಅವನು ಕೂಡ ಹೋಗಿ ಎತ್ಕೋಬೇಕು. ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೂವು ತೊಗೊಳೋದು ಮರ್ತೋಗ್ಬಿಟ್ಟಿದ್ದೆ. ಇವತ್ತು ಪೂಜೆ ಬೇರೆ ಮಾಡಬೇಕಾಗಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮಾಡಿ ಮೇಲೆ ಬಂದು ನೋಡಿದ್ರೆ ಗಿಡ ತುಂಬ ಹೂವು ಆಯಿತು. ರೋಸಸ್ಸು ಎಲ್ಲ ಗಿಡದಲ್ಲೂ ಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನೇ ಕಿತ್ಕೊಂಡು ಹೋಗಿ ಪೂಜೆ ಮಾಡೋಣ ಅಂತ ಬಂದೆ. ನೋಡಿ ಇಷ್ಟು ಹೂವು ಸಿಕ್ತು ಫೈನಲ್ ಆಗಿ. ಸೊ ಇವತ್ತಿನ ಪೂಜೆಗೆ ಹೇಗೋ ಆಗುತ್ತೆ ಅಂತ ಎಲ್ಲ ಕಿತ್ಕೊಂಡು ಕೆಳಗಡೆ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಬುಜ್ಜಿ ಬೇಬಿನೂ ಅಷ್ಟೊತ್ತಿಗೆ ಎದ್ದಿದ್ದನ್ನ ತೊಗೊಂಡೋಗಿ ಕೆಳಗಡೆ ಬಿಟ್ಟಿದ್ದೆ, ಅವ್ರ ಅಜ್ಜಿ ಮನೇಲಿ ಆಟ ಆಡ್ತಾ ಇರ್ತಾನೆ ಅಂತ. ಇಲ್ಲಾಂದರೆ ನನ್ನ ಕೆಲಸನೂ ಆಗಲ್ಲ, ಅವನು ಅಳ್ತಾನೆ ಇರ್ತಾನೆ, ಅವನು ಎತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಕೆಳಗಡೆ ಬಿಟ್ಬಿಟ್ಟು ಬಂದರೆ ಆಟ ಆಡ್ತಾ ಇರ್ತಾನೆ. ಆಮೇಲೆ ಹೋಗಿ ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೆ. ಸೊ ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ. ತುಂಬ ದಿನ ಆಗೋಗಿತ್ತು, 1 ವೀಕ್ ಮೇಲೆ ಆಗಿತ್ತು ಪೂಜೆ ಎಲ್ಲ ಮಾಡೋದು. ಮಿಡಲಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಎಲ್ಲ ಇದ್ರಿಂದ ಪೂಜೆ ಎಲ್ಲ ಮಾಡೋಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು ನೆಮ್ಮದಿ ಕೂತ್ಕೊಂಡು ಹೇಗೋ ಚಿರುನು ಸ್ಕೂಲ್ಗೆ ಹೋಗಿದ್ನ, ಅವ್ನು ಬರೋಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಪೂಜೆ ಎಲ್ಲ ಮಾಡಿ. ಟಿಫನು ಬೆಳಗ್ಗೆನೇ ಆಗೋಗಿತ್ತು. ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಹೋಗಿದ್ದರು. ಟಿಫನ್ಗೆ ಇವತ್ತು ನಾನು ಅವಲಕ್ಕಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಆ್ಯಂಡ್ ಫೈನಲ್ ಆಗಿ ಪೂಜೆ ಎಲ್ಲ ಮುಗೀತು. ನೋಡಿ ಹೊಸ್ಲು ಮೇಲೆ ರಂಗೋಲಿ ಎಲ್ಲ ಇವಾಗ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಚಿರು ಎಲ್ಲ ಬಂದರೆ ಬುಜ್ಜಿ ಎಲ್ಲ ಬಂದರೆ ಅದರಲ್ಲಿ ಏನೂ ಇರಲ್ಲ, ಎಲ್ಲ ಅಳ್ಸಾಕ್ಬಿಡ್ತಾರೆ. ಇವಾಗ ರೆಡಿ ಆಗಿದ್ದೀನಿ, ಫ್ರೆಶ್ ಅಪ್ ಆಗಿ ಏರ್ ವಾಶ್ ಕೂಡ ಮಾಡಿದ್ದೀನಿ. ಬಿಕಾಸ್ ಇವತ್ತು ನಾನು ಫಸ್ಟ್ ಟೈಮ್ ಏರ್ ಕಟ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಸಲೂನ್ಗೆ ಹೋಗ್ತಾ ಇರೋದು. ನಾನು ಯಾವತ್ತೂ ಸಲೂನ್ಗೆಲ್ಲ ಹೋಗಿ ಏರ್ ಕಟ್ ಮಾಡಿಸೇ ಇಲ್ಲ. ಯಾವಾಗಲೂ ಅಂದರೆ ತುದಿ ಮಾತ್ರ ನಾನೇ ಕಟ್ ಮಾಡ್ಕೊತಾ ಇದ್ದೆ ಇಷ್ಟ ಬಂದಾಗ. ಬಟ್ ಇವಾಗ ತುಂಬ ಸ್ಪ್ಲಿಟ್ ಏರ್ಸ್ ಆಗೋಗ್ಬಿಟ್ಟಿದೆ. ಫುಲ್ ತುದಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಸೊ ಹಾಗಾಗಿ ಇಷ್ಟು ದಿನದಿಂದ ವೆಯ್ಟ್ ಮಾಡಿ ಇವತ್ತು ಏರ್ ಕಟ್ ಮಾಡಿಸೋಣ ಅಂತ ಫೈನಲಾಗಿ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀನಿ. ನಮ್ಮ ಹಸ್ಬೆಂಡಿಗೆ ತುಂಬ ದಿನದಿಂದ ಕೇಳ್ತಾ ಇದ್ದೆ. ಅವರು ಸೊ ಮಾಡಿಸ್ಕೊ ಅಂತ ಹೇಳ್ತಾಯಿದ್ರು. ಬಟ್ ನಾನೇ ಸ್ವಲ್ಪ ಪಾಪು ಡೆಲಿವರಿ ಎಲ್ಲ ಆಗಿದೆಯಲ್ಲ, ಮತ್ತು ಏರ್ ಲಾಸ್ ಆಗುತ್ತೆ, ಮತ್ತೆ ಏರ್ ಕಟ್ ಮಾಡಿದ್ರೆ ತುಂಬ ಚಿಕ್ಕದಾಗಿಬಿಡತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಇವಾಗ ಬುಜ್ಜಿ ಬೇಬಿಗೂ 1 ಇಯರ್ ಆಗಿದೆ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಅದಕ್ಕೆ ಇವಾಗಲಾದರೂ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಧೈರ್ಯ ಮಾಡಿ ಇವಾಗ ರೆಡಿ ಆಗಿದ್ದೀನಿ. ಚಿರು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಹಸ್ಬೆಂಡು. ಅವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಅವ್ರು ಬಂದಮೇಲೆ ಮತ್ತೆ ಹೋಗೋಣ ಅಂತ, ಇಲ್ಲೇ ದೇವನಹಳ್ಳಿಯಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ಥರ ಮಾಡಿಸ್ಬೇಕು ಅಂತೆಲ್ಲ ಏನೂ ಐಡಿಯಾ ಇಲ್ಲ. ಅಲ್ಲಿ ಹೋಗಿ ನನ್ನ ಏರ್ ಹೇಗಿದೆ, ಕಂಡೀಷನ್ ಹೇಗಿದೆ ಅಂತ ನೋಡಿಬಿಟ್ಟು ಅವ್ರ ಹತ್ರನೇ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಅಂತ ತುಂಬ ಆಸೆ. ಈ ಕೆರಾಟಿನ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಆ ಥರದ್ದು. ಬಟ್ ಅದನ್ನೆಲ್ಲ ನಮಗೆ ಮೇಂಟೈನ್ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ನೋಡೋಣ, ಅಲ್ಲಿ ಹೋಗಿ ಅವ್ರನ್ನ ಕೇಳ್ತೀನಿ ಹೇಗಿರುತ್ತೆ, ಹೇಗೆ ಮೇಂಟೈನ್ ಮಾಡ್ಬೋದಾ ಅಂತ. ಹ್ಞೂ ಅಂತ ಹೇಳಿದ್ರೆ ಯಾವುದು ಬೆಸ್ಟು ಅದನ್ನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಸ್ವಲ್ಪ ಭಯನೇ ಅಂತ ಅನ್ನಿಸ್ತಿದೆ. ಬಿಕಾಸ್ ನನಗೆ ಲಾಂಗ್ ಏರ್ ಅಂದರೆ ತುಂಬ ಇಷ್ಟ. ಸೊ ಕಷ್ಟಪಟ್ಟು ಇಷ್ಟು ಉದ್ದ ಬೆಳೆಸಿದ್ದೀನಿ. ಮತ್ತು ತುಂಬ ಶಾರ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನನ್ನ ಇರೋ ಲೆಂತನ್ನೇ ಸ್ವಲ್ಪ ಕಮ್ಮಿ ಮಾಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಸ್ಪ್ಲಿಟೇರ್ಸ್ ಆಗಿಬಿಟ್ಟಿದೆ. ತುದಿ ಅಂತೂ ಫುಲ್ಲು ಸ್ಪ್ಲಿಟೇರ್ಸೇ ಕಾಣಿಸುತ್ತೆ ನಂದು. ಆ್ಯಂಡ್ ಇವಾಗ ಏರ್ ವಾಶ್ ಕೂಡ ಮಾಡಿದ್ದೀನಿ. ಗೊತ್ತಿಲ್ಲ ಏರ್ ವಾಶ್ ಮಾಡಬೇಕಾ ಮಾಡಬಾರ್ದಾ ಅಂತಲೂ ಗೊತ್ತಿಲ್ಲ ನನಗೆ. ಸೊ ಇರಲಿ ಅಂತ ಮಾಡ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಏರ್ ಕಟ್ ಮಾಡಿಸ್ತೀನಿ ಆ್ಯಂಡ್ ಏನಾದರೂ ಟ್ರೀಟ್ಮೆಂಟ್ ತೊಗೋಬೇಕಾ ಏನಾರ ನೋಡಿಬಿಟ್ಟು ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಬುಜ್ಜಿ ಬೇಬಿ ಇವಾಗ ಮಲ್ಕೊಂಡಿದ್ದಾನೆ. ಸೊ ಅವನ್ನ ಎದ್ದು ಅವನು ರೆಡಿ ಆದರೆ ಅಷ್ಟರಲ್ಲಿ ಹಸ್ಬೆಂಡು ಮತ್ತು ಚಿರು ಕೂಡ ಬರ್ತಾರೆ, ಆಮೇಲೆ ಹೋಗೋಣ. ಇವಾಗ ಬಂದ ಚಿರು ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕೂತಿದ್ದಾನೆ. ಆ್ಯಂಡ್ ಏನೋ ತೊಗೊಂಡು ಬಂದಿದ್ದಾನೆ, ಅದನ್ನು ತೋರಿಸ್ಬೇಕಂತೆ. ಏನಮ್ಮ ಅದು ತೋರಿಸೋದು? ಏನದು? ನೋಡಿ ಇಲ್ಲಿ ಅವತ್ತು ಮಡಕೆ ಎಲ್ಲ ಮಾಡೋದು ಹೇಳ್ಕೊಡ್ತಾ ಇದ್ರಲ್ಲ ಓಪನ್ ಡೇ ದಿನ, ಅವತ್ತು ಮಾಡಿದ್ದು ಕೊಟ್ಟು ಕಳಿಸಿದ್ದಾರೆ. ಇವತ್ತು ಎಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಎಷ್ಟು ಕ್ಯೂಟಾಗಿದೆ. ಅದನ್ನೇ ತೊಗೊಂಡು ಬಂದು ಕಣ್ಮುಚ್ಕೊಂಬಮ್ಮಿ ಅಂತೆಲ್ಲ ತೋರಿಸ್ತಾ ಇದ್ದ. ಚಿರುನೇ ಮಾಡಿದ್ದಲ್ವೇನಾ?
ಅವನೇ ಮಾಡಿದ್ದು, ನಿಜವಾಗ್ಲೂ ಅವನೇ ಮಾಡಿದ್ದು. ನೀನೇ ಹೋಗಿ ಬಿದ್ದು ನೀನೇ ಹೇಳ್ತಾರಾ? ಅಪ್ಪನ ಮುದ್ದಿನ ಮಗ. ಬಾಯ್. ಆ್ಯಂಡ್ ಇವಾಗ ದೇವನಹಳ್ಳಿ ಹತ್ರ ಬಂದ್ವಿ. ಹಸ್ಬೆಂಡು ಮತ್ತು ಚಿರು ನನಗೇನಾದರೂ ತಿಂಡಿ ಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೆ ಬೇಕ್ರಿಯಲ್ಲಿ ನಿಲ್ಲಿಸ್ಬಿಟ್ಟು ಇನ್ನು ಒಳಗಡೆ ಹೋದರೆ ತುಂಬ ಹೊತ್ತು ಟೈಮ್ ಆಗುತ್ತೆ, ಹಾಗಾಗಿ ಇಲ್ಲೇ ತಿನ್ಕೊಂಡು ಹೋಗ್ಬಿಡೋಣ ಫಸ್ಟೇ ಅಂತ ಹೇಳ್ಬಿಟ್ಟು ಕೇಕ್ ಏನೋ ತೊಗೊಂಡಿದ್ರು, ಅದನ್ನು ತಿಂತಾಯಿದ್ರು. ಆ್ಯಂಡ್ ಚಿರು ನನಗೆ ಬೇರೆ ಏನಾದರೂ ಬೇಕು ಅಂತ ಕೇಳ್ತಾ ಇದ್ದ. ಬುಜ್ಜಿ ಬೇಬಿ ಅವರಿಬ್ಬರು ತಿಂತಾ ಇರೋದು ನೋಡಿ 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 ನನಗೂ ಕೊಡ್ತಾರೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದ. ಆಮೇಲೆ ನಮ್ಮ ಹಸ್ಬೆಂಡು ಸ್ವಲ್ಪ ಅದು ಕೇಕದು ಪೀಸ್ ಬರುತ್ತಲ್ಲ ಅದನ್ನು ಕೊಡೋಕ್ಕೆ ಬಂದರೆ ಅವನು ಟೇಸ್ಟ್ ಮಾಡಿ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರನೇ ತಿನ್ನೋದು. ಹಾಗಾಗಿ ಫಸ್ಟು ಟೇಸ್ಟ್ ಮಾಡ್ದ, ಚೆನ್ನಾಗಿತ್ತೇನೋ, ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಅದನ್ನೇ ಹೇಳ್ತಾಯಿದ್ರು ಹಸ್ಬೆಂಡು. ಸೊ ಅಲ್ಲಿಂದೆಲ್ಲ ತಿನ್ಕೊಂಡು ಇವಾಗ ನಾವು ಇಲ್ಲಿ ದೇವನಹಳ್ಳಿಯಲ್ಲಿ ಬಂದಿದ್ದೀವಿ. ಇದು ಗ್ಲ್ಯಾಮ್ ಬ್ಯೂಟಿ ಸಲೂನ್ ಅಂತ, ಅಲ್ಲೇ ಮಾಡಿಸೋಣ ಅಂತ ಹೇಳ್ಬಿಟ್ಟು ಫಸ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಒಂದು ಏರ್ ಕಟ್ ಮಾಡ್ಸೋಕ್ಕೆ ಇಡೀ ಫ್ಯಾಮಿಲಿನ ಕರ್ಕೊಂಡು ಹೋಗ್ತಾ ಇರೋದು ನಾವೇ ಇರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಫೈನಲಾಗೆ ಒಳಗಡೆ ಬಂದ್ವಿ. ಆಮೇಲೆ ಅವರು ನನ್ನ ಏರ್ ಕಂಡೀಷನ್ ಎಲ್ಲ ನೋಡಿದ್ರು. ಬಿಕಾಸ್ ನಂದು ತುಂಬ ಫ್ರಿಝಿ ಕೆಳಗಡೆ ಎಲ್ಲ ತುಂಬ ಒಡೆದೋಗ್ಬಿಟ್ಟಿದೆ, ಏರೆಲ್ಲ ತುಂಬ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಆಗಿದೆ. ಆ್ಯಂಡ್ ಸ್ವಲ್ಪ ಲೆಂತ್ ಎಲ್ಲ ಕಟ್ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ಇವಾಗ ಕಟ್ ಮಾಡಿಬಿಟ್ಟು ಆ್ಯಂಡ್ ನಾನಿಲ್ಲಿ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸ್ತಾ ಇದ್ದೀನಿ. ಫಸ್ಟು ಕೆರಾಟಿನ್ ಮಾಡಿಸೋಣ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಬುಜ್ಜಿ ಬೇಬಿ ಚಿರುನೆಲ್ಲ ಕರ್ಕೊಂಡು ಬಂದಿದ್ವ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಕ್ರೀಮೆಲ್ಲ ಅಪ್ಲೈ ಮಾಡಿಬಿಟ್ಟು ಸ್ಟ್ರೈಟ್ನಿಂಗಿಗೆ ಕ್ರೀಮೆಲ್ಲ ಅಪ್ಲೈ ಮಾಡಿದರು. ಆ್ಯಂಡ್ ಬುಜ್ಜಿ ಬೇಬಿ ಮಧ್ಯದಲ್ಲಿ ಅಳ್ತಾ ಇದ್ನ, ಅದಕ್ಕೋಸ್ಕರ ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಮಧ್ಯದಲ್ಲಿ ಅವನಿಗೆ ತಿನ್ಸೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ 1 hour 45 minutes ಎಲ್ಲ ಬಿಟ್ಬಿಟ್ಟು ಇವಾಗ ಮತ್ತೆ ನನಗೆ ನಾರ್ಮಲಾಗೆ ಏರ್ ವಾಶ್ ಮಾಡ್ತಾಯಿದ್ದಾರೆ. ತುಂಬ ಎಲ್ಲ ಮಾಡಿಲ್ಲ, ಜಸ್ಟ್ ಸಿಂಪಲಾಗೆ ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಏರ್ ವಾಶ್ ಎಲ್ಲ ಮಾಡ್ತಾಯಿದ್ದಾರೆ. ಅದೆಲ್ಲ ಆದಮೇಲೆ ಫುಲ್ಲು ಬ್ಲೋ ಡ್ರೈ ಮಾಡಿದ್ರು ನನ್ನ ಏರ್ನ. ಫುಲ್ಲು ಬ್ಲೋ ಡ್ರೈ ಎಲ್ಲ ಮಾಡಿದ ಮೇಲೆ ಇವಾಗ ಐರನಿಂಗ್ ಮಾಡ್ತಾಯಿದ್ದಾರೆ, ಅಂದರೆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವರು ಕ್ಲಾಸಸ್ ಕೂಡ ತೊಗೊತಾರಂತೆ, ಬ್ಯೂಟಿಷಿಯನು ಪ್ರತಿಯೊಂದು ಇರತ್ತಂತೆ, ಎಲ್ಲ ಥರದ್ದೂ ಅವೈಲಬಲ್ ಇರುತ್ತೆ. ಸೊ ನಾನಿವತ್ತು ಏರ್ ಕಟ್ಟಿಗೆ ಆ್ಯಂಡ್ ಸ್ಟ್ರೈಟ್ನಿಂಗ್ ಮಾಡ್ಸೋಕ್ಕೆ ಹೋಗಿದ್ದೆ. ಸಿಕ್ಕಾಪಟ್ಟೆ ಪೇನ್ಫುಲ್ ಅಂತ ಅನ್ನಿಸ್ತು ನನಗೆ. ಅವರು ಅದನ್ನೇ ಹೇಳ್ತಾಯಿದ್ರು, ನಿಮಗೆ ಅಂತಲ್ಲ ಎಲ್ಲರಿಗೂ ಪೇಯ್ನ್ ಆಗೇ ಆಗುತ್ತೆ, ಅಂದರೆ ಪೇಯ್ನ್ ಅಂದರೆ ಅದು ಎಳಿತಾ ಇರ್ತಾರಲ್ಲ ಆವಾಗ ತಲೆಯಲ್ಲೆಲ್ಲ ಚೂರು ಅಂತ ಇರುತ್ತೆ, ಅದೇ ಸಿಕ್ಕಾಪಟ್ಟೆ ಪೇಯ್ನ್ ಅನ್ನಿಸ್ತಾ ಇತ್ತು ನನಗೆ. ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ, ಅಷ್ಟು ಪೇಯ್ನ್ ಅನ್ನಿಸ್ತಾ ಇತ್ತು ನನಗಂತೂ. ಆಮೇಲೆ ಅವ್ರು ಹೇಳ್ತಾಯಿದ್ರು ಸ್ವಲ್ಪ ಹೊತ್ತು ಆಮೇಲೆ ಸರಿ ಹೋಗುತ್ತೆ, ಇವತ್ತೊಂದಿನ ಪೇಯ್ನ್ ತಡ್ಕೊಂಡ್ರೆ ಆಮೇಲೆ ನಿಮ್ಮ ಏರ್ ಸಕ್ಕದಾಗಿರುತ್ತೆ ಲುಕ್ಕಾಗೆ ಅಂತ. ಆ್ಯಂಡ್ ಫುಲ್ ಐರನಿಂಗ್ ಎಲ್ಲ ಮಾಡಿದ್ಮೇಲೆ ಇವಾಗ ನೀಟಾಗೆ ನನಗೆ ಏರ್ ವಾಶ್ ಮಾಡ್ತಾಯಿದ್ದಾರೆ. ಹಾಗೆ ಅವರು ಕಂಡೀಷ್ನರ್ ಕೂಡ ಹಾಕಿದ್ರು. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೀನಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಬಿಕಾಸ್ ಐರನಿಂಗ್ ಮಾಡಿಸ್ಕೊಳ್ಳೋಷ್ಟರಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಪೇಯ್ನ್ ಆಗೋಯಿತು. ಅದಕ್ಕೋಸ್ಕರನೇ ಫೈನಲ್ ಲುಕ್ ಹೇಗಿರುತ್ತೋ ಏನೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಹಸ್ಬೆಂಡು ನೋವಾಗ್ತಾ ಇದೆಯಾ ಅಂತೆಲ್ಲ ಕೇಳ್ತಾಯಿದ್ರು. ಆ್ಯಂಡ್ ಎಷ್ಟೋ ವರ್ಷದ ಕನಸು ಇದು ನನಗೆ, ಮಾಡಿಸ್ಕೋಬೇಕು ಏರ್ ಕಟ್ಟು ಮತ್ತು ಈ ಥರದ್ದೆಲ್ಲ ಅಂತ. ಬಟ್ ಆಗ ಟೈಮಲ್ಲಿ ಆಗಿಲ್ಲ. ಬಟ್ ಎಲ್ಲ ಮಕ್ಕಳೆಲ್ಲ ಆದಮೇಲೆ ಇವಾಗ ಮಾಡಿಸ್ಕೊತಾ ಇದ್ದೀನಿ, ಫುಲ್ ಖುಷಿಯಾಗಿದೆ. ಸೊ ಇವಾಗ ಏರ್ ವಾಶ್ ಎಲ್ಲ ಮಾಡಿದ್ಮೇಲೆ ನನ್ನ ಹೇರ್ ಲುಕ್ ಹೇಗಿರುತ್ತೆ ಏನು ಅಂತೆಲ್ಲ ನಿಮಗೂ ತೋರಿಸ್ತೀನಿ ನೋಡಿ. ಆ್ಯಂಡ್ ನಮ್ಮ ಮನೇಲೆಲ್ಲ ಇರ್ಬೇಕಾದ್ರೆ ಅಮ್ಮಂಗೆ ಏರ್ ಕಟ್ ಮಾಡೋದೆಲ್ಲ ಇಷ್ಟ ಆಗಲ್ಲ, ಲಾಂಗ್ ಏರ್ ಇರೋದು ತುಂಬ ಇಷ್ಟ ಆಗುತ್ತೆ ಅವರಿಗೆ. ಸೊ ಆಮೇಲೆ ಅವರು ಬೇಡ ಅಂತ ಹೇಳ್ತಿದ್ರು. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನನಗೆ ಇಂಟ್ರೆಸ್ಟ್ ಬರ್ತಾ ಇದ್ದಿಲ್ಲ, ಯಾರು ಮಾಡಿಸ್ತಾರೆ ಬಿಡು ಅಂತ ಸುಮ್ಮನೆ ಆಗ್ತಾಯಿದ್ದೆ. ಮದುವೆ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಆಗಿದ್ರಲ್ಲ, ಮತ್ತು ಏರೆಲ್ಲ ಲಾಸ್ ಆಗುತ್ತೆ, ಮತ್ತು ಏರ್ ಕಟ್ ಮಾಡಿಸಿದ್ರೆ ಇರೋ ಏರು ಹೋಗ್ಬಿಡುತ್ತೆ ಅಂತ ನಾನೇ ವೆಯ್ಟ್ ಮಾಡ್ತಾಯಿದ್ದೆ. ಎಲ್ಲನೂ ಆದಮೇಲೆ ಇವಾಗ ಫೈನಲಾಗೆ ಡೇ ಬಂತು ನನ್ನ ಸ್ಟ್ರೈಟ್ನಿಂಗ್ ಮಾಡ್ಸೋಕ್ಕೆ. ಆ್ಯಂಡ್ ಇವಾಗ ಏರ್ ವಾಶ್ ಎಲ್ಲ ಮಾಡಿದ್ಮೇಲೆ ಇವಾಗ ಬ್ಲೋ ಡ್ರೈ ಮಾಡಿಬಿಟ್ಟು ನೀಟಾಗಿ ಏರ್ ಸೆಟ್ ಮಾಡ್ತಾಯಿದ್ದಾರೆ. ಫುಲ್ಲು ಬ್ಲೋ ಡ್ರೈ ಎಲ್ಲ ಮಾಡ್ತಾಯಿದ್ರು. ನಾನಂತೂ ಯಾವಾಗ ಫೈನಲ್ ಲುಕ್ ತೋರಿಸ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನೋಡಿ, ಇದೇ ನನ್ನ ಫೈನಲ್ ಲುಕ್. ಸಕ್ಕದಾಗಿತ್ತು. ಆ್ಯಂಡ್ ನಮ್ಮ ಹಸ್ಬೆಂಡಿಗಂತೂ ತುಂಬ ಇಷ್ಟ ಆಯಿತು. ಹೇಗಿದ್ದಿದ್ದು ಏರು ನನ್ನ ಹೇಗೆ ಮಾಡಿಸ್ಬಿಟ್ರು. ಫಸ್ಟುದು ಒಂದು ವಿಡಿಯೋ ಹಾಕ್ತೀನಿ ನೋಡಿ, ನನ್ನ ಫಸ್ಟ್ ಏರ್ ಹೇಗಿತ್ತು ಅಂತ. ನೋಡ್ತಾ ಇರ್ಬೋದು ಯಾವ ಥರ ಇದೆ ನನ್ನ ಏರು ಅಂತ. ಎಷ್ಟು ಫ್ರಿಝಿ ಆಗಿರೋನ ಇಷ್ಟು ಸ್ಮೂತಾಗೆ ಸ್ಟ್ರೈಟಾಗೆ ಮಾಡಿಕೊಟ್ಟಿದ್ದಾರೆ. ನನಗಂತೂ ಸ್ಟ್ರೈಟ್ನಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಮೇಂಟೈನ್ ಮಾಡೋದೇ ಇರೋದು ಇನ್ಮೇಲೆ ನನಗೆ. ಆ್ಯಂಡ್ ಹೇಗಿದೆ ನನ್ನ ಲುಕ್ಕು ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಯಾರಿಗಾದರೂ ಸ್ಟ್ರೈಟ್ನಿಂಗು, ಕೆರಾಟಿಂಗು, ಸ್ಮೂತಿಂಗು ಆ್ಯಂಡ್ ಮೇಕಪ್ ಏನಾದರೂ ಬೇಕು ಇಲ್ಲ ಕಲಿಬೇಕು ಅಂತ ಹೇಳಿದ್ರೆ, ಈ ದೇವನಹಳ್ಳಿಯಲ್ಲಿ ಸುತ್ತಮುತ್ತ ಯಾರು ಇರೋದಾದರೆ ಇವರು ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್,
ಬಾಯ್ ಬಾಯ್.